वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्म जिज्ञासा ओम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಗ ಯುಧಿಷ್ಠಿರ ವಿದುರ ಅಷ್ಟು ಎಲ್ಲ ಬೇಡ ಬರುವುದು ಅಂತ ಹೇಳಿದರೂ ಏನು ಮಾಡಿದ? ಇಲ್ಲ, ನಾನು ದ್ಯೂತಕ್ಕೆ ಕರೆದ್ರೆ ನಾನು ಹೋಗೋದೇ ಎಂದು ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂತೇಳಿದೆ. ತಿಳಿಗೇಡಿತನ, ಚಪಲತನ, ಅಂದರೆ ಅದಕ್ಕಿಂತಲೂ ಜಾಸ್ತಿ ಭಗವಂತನ ಇಚ್ಛೆ ಹೀಗೆ ನಡಿಬೇಕು ಅಂತ. ಸೊ ಆದ್ದರಿಂದ ಅದನ್ನು ತಪ್ಪಿಸಲಿಕ್ಕೆ ಯಾರೂ ಆಗೋದಿಲ್ಲ. ಅದಕ್ಕೆ ಸರಿಯಾಗಿ ಭೀಮಾದಿಗಳು 4 ಜನರಿಗೂ ರಾಕ್ಷಸಾವೇಶ ಇಲ್ಲ, ಕಲಿ ಆವೇಶ ಇಲ್ಲ. ಆದರೆ ಈ ಧರ್ಮರಾಜನನ್ನು ಕಲಿ ಆವೇಶ ಹಿಡ್ಕೊಂಡಿದೆ ಅಂತ ಹೇಳಿದರೆ ಅದಕ್ಕೆ ಅದು ಸರಿಯಾಗಿದೆ. ಸೊ ಭೂಭಾರ ಹರಣ ಆಗಬೇಕು, ಅದಕ್ಕೋಸ್ಕರ ಮಹಾಭಾರತ ಯುದ್ಧ ಆಗಬೇಕು. ಸೊ ಆ ಯುದ್ಧಕ್ಕೆ ನಾಂದಿ ಇದು ಯಾವುದು? ಈ ದ್ಯೂತದಾಟ, ಇದು ಮೋಸದಲ್ಲಿ ಗೆಲ್ಲುವಂಥದ್ದು. ಸೊ ಧರ್ಮರಾಜ ಎಲ್ಲವನ್ನೂ ಸೋತ ಮೇಲೆ ಆಯಿತು, ತಮಾಷೆ ಸುಮಾರೆಲ್ಲ ಆಯಿತು ಅಂತೇಳಿದರೆ ಯಾರು ದುರ್ಯೋಧನ ಬಹಳ ಏನೆಲ್ಲ ಮಾಡಿ ಚುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಚುಚ್ಚಿ ಇಡ್ತಾನೆ ಯಾರನ್ನು? ಈ ಪಾಂಡವರನ್ನು. ಆಮೇಲೆ ಲಾಸ್ಟಿಗೆ ಹೇಳ್ತಾನೆ, ಇವ್ರ ಹತ್ರ ಏನೂ ಉಳಿದಿಲ್ಲ, ನೀವು ಕೃಷ್ಣನನ್ನೇ ಪಣಕ್ಕಿಡಿ ಇನ್ನು ಅಂತ ಅಲ್ಲಿವರೆಗೂ ಹೋದ ಯಾರು? ದುರ್ಯೋಧನ. ಆವಾಗ ಭೀಮ ಹೇಳ್ತಾನೆ, ನಿನ್ನನ್ನು ಕೆಡವಿ ಹಾಕಿ ನಿನ್ನ ತಲೆಯನ್ನು ನನ್ನ ಕಾಲಿಂದ ಒದ್ದು ತುಳಿದು ನಿನ್ನನ್ನು ಮೃದಿಸಿ ಮಣ್ಣು ಮಾಡಿಬಿಡ್ತೇನೆ ನಿನ್ನನ್ನು, ಇದು ನನ್ನ ಪ್ರತಿಜ್ಞೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಸೊ ಅಲ್ಲಿಂದ ನಿಲ್ತದ? ಅಲ್ಲಿ ಕರ್ಣ ಪುನಃ ತಾನು ಮೊದಲು ಹೇಳಿದ್ದನ್ನು ಪುನಃ ಹೇಳಿದ, ದ್ರೌಪದಿ ನಿನಗೆ ಯಾರು ಗಂಡಂತಿರಿಲ್ಲ, ನೀನು ಈಗ ದುರ್ಯೋಧನ ಮನೆಗೆ ಹೋಗು, ಯಾಕಂದರೆ ನೀನು ಹೇಗಿದ್ದು ದಾಸಿ ಅಲ್ವಾ, ಹೋಗು ಅಲ್ಲಿ. ಸೊ ಅವನೇ ನಿನಗೆ ಗಂಡ ಇನ್ನು ಅಂತ ಹೇಳ್ಕೊಂಡು ಈ ರೀತಿ ಮತ್ತೆ ಪಾಂಡವರನ್ನು ಕರ್ಣ ಕೂಡ ಚುಚ್ಚುತ್ತಾನೆ. ಅವನಿಗೂ ಕಲಿ ಆವೇಶ ನೋಡಿ. ಸೊ ಆಯಿತಾ, ಅಂಥ ಕರ್ಣ, ಸೂರ್ಯಪುತ್ರ ಕರ್ಣ, ಅವನ ಬಾಯಿಂದ ಈ ಥರ ಎಲ್ಲ ನೀಚ ಮಾತುಗಳು ಬರುವುದು ಅಂತ ಹೇಳಿದರೆ ಅವನಿಗೆ ಕಲಿಯಾವೇಶ ಒಂದು ಕಡೆಯಿಂದ, ರಾಕ್ಷಸಾವೇಶ ಇನ್ನೊಂದು ಕಡೆಯಿಂದ, ಹೀಗೆಲ್ಲ ಇದೆ. ಆ ದುರ್ಯೋಧನನ ಅನ್ನ ಎಂಥ ಅನ್ನ ಅದು? ದುಷ್ಟ ಅನ್ನ ಅದು. ಅದನ್ನು ತಿಂದು ಆ ಥರ ಆಗಿದ್ದಾನೆ ಕರ್ಣ. ಆಯಿತು. ಕರ್ಣ ಹೇಳಿದ್ದಕ್ಕೆ ಭೀಮಾರ್ಜುನರು ಇಬ್ಬರು ಎದ್ದು ನಿಂತರು, ಈಗಲೇ ಮುಗಿಸಿಬಿಡ್ತೇನೆ ನಿನ್ನನ್ನು ಅಂತ. ಪುನಃ ಯುಧಿಷ್ಠರನ್ನು ತಡೆದ, ದೊಡ್ಡವರೆಲ್ಲ ಬಂದರು, ಇಲ್ಲ ಬೇಡ ಕೂತ್ಕೊಳ್ಳಿ ಅಂತ. ಸರಿ, ಇವರು ಕೂತ್ಕೊಂಡ್ರು ಅಂತ ಆದ್ಮೇಲೆ ಇವನು ಸುಮ್ಮನೆ ಇರ್ತಾನ? ಯಾರು? ದುರ್ಯೋಧನ. ಸರಿ, ಅವ್ರದ್ದೆಲ್ಲ ಬಟ್ಟೆ, ಅವರೆಲ್ಲ ಪೋಷಾಕ ಹಾಕ್ಕೊಂಡಿದ್ದಾರೆ, ರಾಜರುಗಳು ಹಾಕ್ಕೊಳ್ಳುವಂಥ ಪೋಷಾಕ ಅವ್ರು ಯಾಕೆ ಹಾಕ್ಕೊಳ್ಬೇಕು, ಅವರು ದಾಸರಲ್ವಾ ಅಂತ ಶುರು ಮಾಡಿದ್ರು ದುಶ್ಯಾಸನ. ಅವ್ರದ್ದೆಲ್ಲ ಬಟ್ಟೆ ಬಿಚ್ಚುವಂಥ ಏರ್ಪಾಡು ಮಾಡು ಅಂತ ಹೋದ ದುಶ್ಯಾಸನ. ಸೊ ದುಶ್ಯಾಸನ ಹೋಗಿ ಏನಾಯಿತು ಅಂತ ನೋಡುವ ವೈಲಾರೆ. ಇತ್ಯುಕ್ತೋಭ್ಯಗಮತ್ಪಾರ್ಥಾನ್ ಸ್ವವಾಸಾಂಸ್ಯ ಪ್ರತೇದದು ತೇ ಚರ್ಮವಸನ ಭೂತ್ವಾ ತಾನ ಶಿಷ್ಟಾನ್ ಪ್ರಕಾಶ್ಯ ಚ ನಿಷೇಧುಶ್ಚ ಕ್ಷಮಾಯಾಂ ತೇ ಕ್ಷಮಾಮಾಲಂಬ್ಯ ವಿಸ್ತೃತಾಂ. 360ನೇ ಶ್ಲೋಕ. ಯಾವಾಗ ದುರ್ಯೋಧನನು ದುಶ್ಯಾಸನಿಗೆ ಪಾಂಡವರ ವಸ್ತ್ರವನ್ನು ತೆಗೆದುಕೊಂತ ಹೇಳುತ್ತಾನೋ ಆವಾಗ ದುಶ್ಯಾಸನ ಪಾಂಡವರ ಬಳಿ ಬರುತ್ತಾನೆ. ಆಮೇಲೆ ಆ ಪಾಂಡವರು ದುಶ್ಯಾಸನಿಗೆ ತಮ್ಮ ವಸ್ತ್ರಗಳನ್ನು ಕೊಡುತ್ತಾರೆ. ಆ ಪಾಂಡವರು ನಾರುಮಡಿಯ ವಸ್ತ್ರವುಳ್ಳವರು, ಹಾಗೆ ಕೃಷ್ಣಾರ್ಜುನ ವಸ್ತ್ರವುಳ್ಳವರಾಗಿ ಆ ದುರ್ಯೋಧನಾದಿಗಳನ್ನು ಅಪವಿತ್ರರನ್ನಾಗಿ ಪ್ರಕಾಶಪಡಿಸಿ ಮಹತ್ತಾದ ತಾಳ್ಮೆಯನ್ನು ಸ್ವೀಕರಿಸಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ. ಇತ್ಯುಕ್ತೋ ಅಭ್ಯಗಮತ್ ಪಾರ್ಥಾನ್ ಸ್ವವಾಸಾಂಸಿ ಅಥ ತೇ ದದುಃ ತೇ ಚರ್ಮವಸನಾ ಭೂತ್ವಾ ತಾನ್ ಅಶಿಷ್ಟಾನ್ ಪ್ರಕಾಶ್ಯ ಚ ನಿಷೇಧುಶ್ಚ ಕ್ಷಮಾಯಾಂ ತೇ ಕ್ಷಮಾಂ ಆಲಂಬ್ಯ ವಿಸ್ತೃತಾಂ ನಿಷೇಧುಶ್ಚ
ಕ್ಷಮಾಯಾಂ ತೇ ಕ್ಷಮಾಂ ಆಲಂಬ್ಯ ವಿಸ್ತೃತಾಂ. ಇತ್ಯುಕ್ತೋ, ಇಷ್ಟು ದುರ್ಯೋಧನ ಹೇಳಿದ್ದೇ ತಡ. ಅವನು ತಮ್ಮ ತಾನೇ, ಹಾಗೆ ಅವನು ಮಹಾಪಾಪಿಷ್ಟನೇ. ಯಾರು? ದುಶ್ಯಾಸನ. ಅಭ್ಯಗಮತ್ ಪಾರ್ಥಾನ್, ಹೋದ ಸೀದಾ ಯಾರ ಹತ್ರ? ಪಾರ್ಥಾನ್. ಪಾರ್ಥರು ಪೃಥುವಿನ ಮಕ್ಕಳು, ಪೃಥೆಯ ಮಕ್ಕಳು, ಕುಂತಿಯ ಮಕ್ಕಳು ಪಾರ್ಥಾನ್. ಒಬ್ಬನೇ ಪಾರ್ಥ ಅಂತ ಹೇಳಿದರೆ ಅರ್ಜುನನಿಗೆ ಹೇಳೋದು. ಪಾರ್ಥಾನ್ ಅಂತ ಹೇಳಿದರೆ ಪಾರ್ಥಾಹ ಪಾರ್ಥಾನ್. ಪಾರ್ಥಾಹ ಅಂತ ಹೇಳಿದರೆ 5 ಜನ ಪಾಂಡವರು. ಪಾರ್ಥಾನ್ ಅಂದರೆ 5 ಜನ ಪಾಂಡವರನ್ನು ಕುರಿತು ಅಭ್ಯಗಮತ್. ಗಮತ್ ಅಂತ ಹೇಳಿದರೆ ಗಚ್ಚತಿ, ಹೋಗುತ್ತಾನೆ, ಗಚ್ಚತಿ. ಸೊ ಅಗಮತ್, ಹೋದ. ಅಭ್ಯಗಮತ್ ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋದಾಗೆ ಹೋದ ಅಂತ. ಯಾರು? ದುಶ್ಯಾಸನ. ಅಂತ ಹೇಳಿದ್ರೆ ಮರ್ಯಾದೆ ತೆಗಿಬೇಕು ಅಂತ, ಆ ಥರ ಇನ್ನೇನಿಲ್ಲ. ಒಂಥರ ಎಂಥ ಸೇಡು, ದ್ವೇಷ, ಅದರ ಪರಮಾವಧಿ. ಸೊ ಇತ್ಯುಕ್ತ, ಈ ರೀತಿ ದುರ್ಯೋಧನದಿಂದ ಹೇಳಲ್ಪಟ್ಟ ದುಶ್ಯಾಸನನು ಪಾರ್ಥಾನ್ ಅಭ್ಯಗಮತ್, ಪಾಂಡವರನ್ನು ಏರಿ ಹೋದ ಅಂತ. ದುರ್ಯೋಧನ ಯುದ್ಧಕ್ಕೆ ಹೋದಾಗೆ ಹೋದ. ಸ್ವವಾಸಾಂಸಿ, ಅವರೇನು ಮಾಡಿದರು? ಇವನು ಬಂದು ಏನು ಬಟ್ಟೆಗೆ ಕೈ ಹಾಕುವ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ತಮ್ಮ ಬಟ್ಟೆಗಳನ್ನು ತೆಗೆದರು. ಅಲ್ಲಿ ಯಾರೋ ಒಬ್ಬ ಸೇವಕ ಬಂದ, ನಾರು ಮಡಿಯೆಲ್ಲ ಕೊಟ್ಟ ಅವರಿಗೆ ಉಟ್ಕೊಳ್ಳಿಕ್ಕೆ. ಸೊ ಆ ನಾರು ಮಡಿಯನ್ನು ಉಟ್ಕೊಂಡ್ರು. ಸ್ವವಾಸಾಂಸಿ, ಸ್ವವಾಸಾಂಸಿ, ತಮ್ಮ ಬಟ್ಟೆಗಳನ್ನು. ಸ್ವವಾಸಾಂಸಿ ಅಥ ತೇ ದದುಹು, ಅವ್ರು ಕೊಟ್ಟುಬಿಟ್ರು. ತಗೊಂಡೋಗಪ್ಪ, ನಮಗೆ ಸಾಕು, ಇದು ಯಾವುದು ನಾರು ಮಾಡಿ ಸಾಕು ನಮಗೆ ಅಂತ ಹೇಳಿದ್ರೆ ಏನು ಗಲಾಟೆ ಬೇಡ. ಯಾಕಂದರೆ ಹೇಗಿದ್ದರೂ ಸೋತಾಗಿದೆ, ಇನ್ನೇನು ಗಲಾಟೆ ಮಾಡೋದು. ಸೊ ಹೀಗೆ ಸ್ವವಾಸಾಂಸಿ, ತಮ್ಮ ಬಟ್ಟೆಗಳನ್ನು. ಸ್ವ ಅಂದರೆ ತಾನು ಅಂತ. ಸ್ವಾರ್ಥ ಅಂದ್ರೇನು? ತನ್ನ ಪ್ರಯೋಜನಕ್ಕಾಗಿ ಮಾತ್ರ ಯಾರು ಯೋಚನೆ ಮಾಡ್ತಾರೋ ಅವರು ಸ್ವಾರ್ಥಿಗಳು ಅಂತ ಹೆಸರು. ಸ್ವ ಅರ್ಥ ಇದು. ಇಲ್ಲಿ ಸ್ವವಚನ ಅಂತ ಹೇಳಿದ್ರೆ ತನ್ನ ಮಾತು. ಸ್ವಗೃಹ ಅಂದರೆ ತನ್ನ ಮನೆ, ನನ್ನ ಮನೆ, ಸ್ವಗೃಹ. ಹಾಗೆ ಸ್ವವಾಸಾಂಸಿ, ವಾಸಾಂಸಿ, ಅಲ್ಲಿ ಭಗವದ್ಗೀತೆಯಲ್ಲಿ ಬರ್ತದೆ ನೋಡಿ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಹೇಳಿದರೆ ಜೀರ್ಣಾನಿ ವಾಸಾಂಸಿ ಭಗವದ್ಗೀತೆಯಲ್ಲಿ ಬರುವುದು. ಅಂತೇಳಿದರೆ ಹರಿದು ಹೋದ ಬಟ್ಟೆಗಳನ್ನು ಯಥಾವಿಹಾಯ, ಹೇಗೆ ನಾವು ತೆಗೆದು ಬಿಸಾಡ್ತೇವೋ ಹಾಗೆ. ಯಾವಾಗ ಈ ಜೀವನಿಗೆ ಒಂದು ಶರೀರ ಇರ್ತದೆ ನೋಡಿ. ಸೊ ಈಗ ನಮಗೆಲ್ಲ ಒಂದು ಶರೀರ ಇದೆ. ಸೊ ಯಾವಾಗ ನಮ್ಮದು ಆಯುಷ್ಯ ಮುಗೀತದೋ ಆವಾಗ ಆ ಜೀವ ಶರೀರವನ್ನು ಬಿಸಾಡಿ ಬಿಡ್ತಾನೆ. ಹೇಗೆ ಹರಿದು ಹೋದ ಬಟ್ಟೆಯನ್ನು ಬಿಸಾಡ್ತೇವೋ ಹಾಗೆ ನಾವು ಜೀವನು ಅವನಿಗೆ ಈ ಶರೀರದ ಆಯುಷ್ಯ ಮುಗಿದು ಕೂಡಲೇ ಶರೀರವನ್ನು ತೆಗೆದು ಬಿಸಾಡ್ತಾನೆ. ನವಾನಿ ಎಂಥದ್ದು ತಗೊಳ್ತಾನೆ. ನವಾನಿ ಅಂದರೆ ಹೊಸ ಶರೀರವನ್ನು ತಗೊಳ್ತಾನೆ ಅಂತ ಅಲ್ಲಿ ಬಂದಿದೆ. ಏನು? ವಾಸಾಂಸಿ ಅಂದರೆ ಬಟ್ಟೆ. ಜೀರ್ಣಾನಿ ಅಂತ ಹೇಳಿದರೆ ಹರಿದು ಹೋದ ಬಟ್ಟೆಗಳನ್ನು. ಯಥಾವಿಹಾಯ ಅಂದರೆ ತೆಗೆದು ಬಿಸಾಡುವುದು. ಸೊ ಆ ಥರ ಇಲ್ಲಿ ಸ್ವವಾಸಾಂಸಿ, ಪಾಂಡವರು ತಮ್ಮ ಬಟ್ಟೆಗಳನ್ನು ಅಥ ತೇದದುಹು, ಅಷ್ಟು ದುಶ್ಯಾಸನ ಹತ್ತಿರ ಬಂದ ಕೂಡಲೇ ಎಲ್ಲ ರೆಡಿಯಾಗಿ ಆ ರಾಜರ ಪೋಷಾಕು ಏನಿದೆ ಅವ್ರು ತೊಟ್ಟಿದ್ರೋ ತೆಗೆದುಕೊಟ್ಟು ಬಿಟ್ರು ದುಶ್ಯಾಸನಿಗೆ. ತೇ ದದುಹು, ದದೌ ಅಂದರೆ ಒಬ್ಬ ಕೊಟ್ಟ ಅಂದರೆ ದದೌ. ಸೊ ದದೌ, ದದತುಹು, ದದುಹು. ದದುಹು ಅಂತೇಳಿದ್ರೆ ಅವರು 5 ಜನ ಇದ್ದಾರಲ್ಲ. ಸೊ 5 ಜನ ತಮ್ಮ ಪೋಷಾಕುಗಳನ್ನು ತೆಗೆದು ರಾಜರ ಪೋಷಾಕುಗಳನ್ನು ಬಿಸಾಡಿ ನಾರು ಮಡಿಗಳನ್ನು ಉಟ್ಟುಕೊಂಡ್ರು. ಹೇಗಿದ್ದರು ದಾಸರು ತಾನೇ. ಇನ್ನು ತೇ ಚರ್ಮವಸನ ಭೂತ್ವ, ಚರ್ಮವಸನ. ಚರ್ಮವಸನ ಅಂತೇಳಿದರೆ ಕೆಲವರು ನಾರು ಮಡಿ ಉಟ್ಕೊಂಡ್ರು, ಕೆಲವರು ಕೃಷ್ಣಾಜಿನದ ವಸ್ತ್ರ ಅದು ಏನು ಅಂತೇಳಿದರೆ ಅದನ್ನು ಉಟ್ಕೊಂಡ್ರು. ಹೀಗೆ ಚರ್ಮವಸನ ಭೂತ್ವ, ಚರ್ಮ ಅಂದರೆ ಕೃಷ್ಣಾಜಿನ, ಹುಲಿ ಚರ್ಮ, ಜಿಂಕೆ ಚರ್ಮ, ಹೀಗೆ. ತೇ ಚರ್ಮವಸನ ಭೂತ್ವ, ಚರ್ಮವಸನವನ್ನು, ಚರ್ಮದ ಬಟ್ಟೆ ಅಂದರೆ ಕೃಷ್ಣಾಜಿನ ಆ ಬಟ್ಟೆ ಅದನ್ನು ಧರಿಸುವವರಾದರೂ ಧರಿಸಿ. ಅಂದರೆ ಏನು ಇದರಲ್ಲಿ ಗೊತ್ತಾಗ್ತದೆ ಅಂತೇಳಿದರೆ ಹೀಗೆ ಪ್ರಸಂಗ ರಾಮಾಯಣದಲ್ಲಿ ಬಂತು. ರಾಮಾಯಣದಲ್ಲಿ ರಾಮನು ಕಾಡಿಗೆ ಹೋಗಬೇಕು ಅಂತ ಹೇಳುವಾಗ ರಾಮ ಸನ್ಯಾಸಿ ವೇಷ ಅಂದರೆ ಚರ್ಮ ಇದೆ ನಾರು ಮಡಿ ಉಟ್ಕೊಂಡ. ಅಂದರೆ ತನ್ನ ರಾಜ ಪೋಷಾಕವನ್ನು ತೆಗೆದು ಬಿಸಾಡಿ ನಾರು ಮಡಿ ಉಟ್ಕೊಂಡ. ಕಾಡಿಗೆ ಹೋಗುವವರಿಗೆ ರಾಜ ಪೋಷಾಕು ಆಗೋದಿಲ್ಲಲ್ಲ. ಅವಳು ಹೇಳ್ತಾಳೆ ಕೈಕೇಯಿ, ನಿಂದು ಇದು ಏನು ರಾಜ ಪೋಷಾಕು ಏನೋ ಉಟ್ಕೊಂಡಿದ್ಯಾ ಅಂತ. ಆಮೇಲಿಂದ ಆ ಕೈಕೇಯಿ ಏನು ಹೇಳ್ತಾಳೆ, ಸೀತಾದೇವಿಗೂ ಹೇಳ್ತಾಳೆ, ನೀನು ರಾಣಿಯಾಗಿ ಗಂಡನೊಟ್ಟಿಗೆ ಹೋಗೋದು ಹೋಗು, ತೊಂದರೆ ಇಲ್ಲ, ಒಳ್ಳೆಯದೇ ನೀನು ಹೋದರೆ. ಆದರೆ ನೀನು ಇದೇನು ರಾಣಿ ಹಾಗೆ ಕಾಣ್ತಾ ಇದೆಯಲ್ಲ, ಈ ಬಟ್ಟೆಯನ್ನು ತೆಗೆದು ಬಿಸಾಡು, ನಾರು ಮಾಡಿ ಉಟ್ಕೋ ಅಂತೇಳಿದರೆ ಆವಾಗ ಎಲ್ಲ ವಸಿಷ್ಠರಾದಿ ಪ್ರತಿಯೊಬ್ಬರು ಹೇಳ್ತಾರೆ,
ನೀನು ಸೀತಾದೇವಿಗೆ ಯಾಕೆ ಹೇಳ್ತೀಯಮ್ಮ? ಅವಳದ್ದೇನು ತಪ್ಪಿದೆ? ತಪ್ಪು ಮಾಡಿದ್ದು ಅಥವಾ ಅಂದರೆ ಒಂದು ತಪ್ಪು ಮಾಡಿದ್ದು ಅಂತ ಒಂದು ಬೆಟ್ಟು ತೋರಿಸೋದಿದ್ರು ರಾಮನಿಗೆ ತೋರಿಸ್ಬೋದು, ದಶರಥನಿಗೆ ತೋರಿಸ್ಬೋದು. ನೀನು ಸೀತಾದೇವಿಗೆ ಯಾಕೆ ಹೇಳ್ತೀಯ? ಪಾಪ ಗಂಡ ಹೋಗ್ತಾನೆ, ಗಂಡನ ಜೊತೆಗೆ ನಾನು ಹೋಗ್ತೇನೆ ಅಂತ ಸಾಧ್ವಿ ಶಿರೋಮಣಿ ಹೊರಟಿದ್ದಾಳೆ, ಅವಳಿಗೆ ಯಾಕೆ ಹೇಳ್ತೀಯ ಬಟ್ಟೆ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟು ನೀಚತನ ತೋರಿಸಿದ್ಲು ಕೈಕೇಯಿ. ಆ ಮಂಥರೆಯ ಮಾತನ್ನು ಕೇಳಿಕೊಂಡು ಯಾರೆಲ್ಲ ಹೀಗೆ ಹೇಳಿಕೊಟ್ಟ ಮಾತನ್ನು ಕೇಳ್ಕೊಳ್ತಾರೋ ಅವರಿಗೆ ಇದೇ ಥರದ ನರಕದ ಯಾತನೆ ಮುಂದೆ ಬರ್ತದೆ. ಪಾಪ ಶ್ರೀರಾಮಚಂದ್ರ ಆದ್ದರಿಂದ ಕೈಕೆ ಬದುಕಿದ್ಲು. ಹೇಗೆ ಬದುಕಿದ್ಲು ಅಂದರೆ ಭರತನಂತಹ ಉತ್ತಮ ಪುತ್ರನನ್ನು ಪಡೆದ ಕಾರಣ, ಶ್ರೀರಾಮ ಕೈಕೆಯನ್ನು ತಾಯಿಯಂತೆ ನೋಡಿಕೊಳ್ಳುವ ಕಾರಣ ಕೈಕೆ ಬದುಕಿದ್ಲು. ಇಲ್ಲಾಂದರೆ ನರಕಯಾತನೆ ಅವಳಿಗೆ ಬಂದಿತ್ತು. ಈ ರೀತಿಯ ಅಂದರೆ ಇನ್ನೊಬ್ಬರ ಮಾತನ್ನು ಯಾರು ಕೇಳ್ತಾರೆ, ತಮ್ಮ ಏನು ಬುದ್ಧಿಶಕ್ತಿಯನ್ನು ಯಾರು ಉಪಯೋಗಿಸುವುದಿಲ್ಲ, ಹೇಳಿಕೊಟ್ಟ ಮಾತನ್ನು ಕೇಳಿ ನಡೆಯುವವರಿಗೆ ಅದೇ ಆಗ್ತದೆ. ಇಲ್ಲಿ ಏನಾಯ್ತು ಈಗ ಅಂತ ಹೇಳಿದ್ರೆ, ಇವರು ನಾರು ಮಡಿ ಉಟ್ಕೊಂಡ್ರು ಅಂತ ಹೇಳಿದ ಕೂಡಲೇ ಏನು ಗೊತ್ತಾಗ್ತದೆ ಇಡೀ ಜಗತ್ತಿಗೆ, ಈ ಕೌರವರು ಎಷ್ಟು ಕೆಟ್ಟವರು, ಎಷ್ಟು ನೀಚತನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಆ ದ್ವೇಷ ಸಾಧಿಸುವುದರಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಒಂದು ದೊಡ್ಡ ಒಂದು ಸಭೆಯಲ್ಲೇ ಇನ್ನೊಬ್ಬರನ್ನು ಬೈತಾರೆ. ಬೈಯುವಾಗ ಏನು ಎಣಿಸ್ಕೋತಾರೆ ಅವರು, ತಾವು ದೊಡ್ಡ ಹೀರೋ ಅಂತ ಎಣಿಸ್ಕೊಂಡು ಬೈತಾರೆ. ಇನ್ನೊಬ್ಬ ಪಾಪದವನು ಕೇಳ್ತಾ ಇರ್ತಾನೆ ಆ ಬೈಗಳನ್ನು, ಅವನಿಗೆ ವಾಪಸ್ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಇಟ್ಕೊಳ್ಳಿ. ಅವನು ಸರಿ ಇರ್ಬೋದು, ಸರಿ ಇಲ್ಲದೇನೂ ಇರ್ಬೋದು, ಯಾರಿಗೊತ್ತು, ಯಾರು ಅವನು ಸುದ್ದಿ ಮಾತಾಡೋರೇ ಇಲ್ಲ. ಅವ ಈ ಬೈಗಳನ್ನು ಕೇಳಿಕೊಂಡು ಒಬ್ಬ ಕೂತಿದ್ದಾನೆ, ಒಬ್ಬ ಬೈತಾ ಹೋಗ್ತಾ ಇದ್ದಾನೆ. ಅವನಿಗೆ ಬೈಯುವವನಿಗೆ ಏನೋ ಭೂತ ಬಂದಿದೆ, ಬೈತಾ ಹೋಗ್ತಾನೆ. ಅಂದರೆ 4 ಜನ ನೋಡುವವರಿಗೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಎಂಥ ಕಟುಕ ಇವನಿಗೆ ಒಂದು ಬೈಲಿಕ್ಕೂ ಒಂದು ಕ್ರಮ ಇಲ್ವಾ? ಈ ಥರ ಒಂದು ಕ್ರಮ ಇಲ್ಲದೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟುಕೊಂಡು ಈ ಥರ ಬೈತಾನಲ್ವಾ ಅಂತೇಳಿದರೆ ಏನು ಇಡೀ ಸಭೆಗೆ ಇವನ ನೀಚತನ, ಬೈಯುವವನ ನೀಚತನ ಗೊತ್ತಾಗ್ತದೆ. ಅವನು ಎಣಿಸಿಕೊಂಡಿದ್ದಾನೆ ನಾನು ಹೀರೋ ಅಂತ, ನಾನು ಬೈದು ಬಿಟ್ಟೆ ಅವನಿಗೆ ಜಾಡಿಸಿಬಿಟ್ಟೆ ಅಂತ. ಅಂದರೆ ಜಾಡಿಸಿಬಿಟ್ಟೆ ಅಂತ ಅವನು ಏನು ಹೇಳೋದು ಅಂದರೆ, ಅವರು ಕೇಳಿದವ್ರು ಹೇಳ್ತಾರೆ ಜಾಡಿಸಿಬಿಟ್ಟೆ ಅಂತ ಹೇಳ್ತಿದ್ದ, ಜಾಡಿಸಿಬಿಟ್ಟೆ ಅಂತ ಎಂಥ ನೀಚ ಅವನು ಅಂತ. ಅಂದರೆ ಅವನು ಎದುರುಗಡೆ ಹೇಳೋದಿಲ್ಲ, ಯಾಕಂತೇಳಿ ಅವನು ಕ್ರೂರಿ ನೋಡಿ ಹೇಳೋದಿಲ್ಲ. ಸೊ ಹಿಂದಿಂದ ಹೇಳ್ತಾರೆ. ಸೊ ಆದ್ದರಿಂದ ಇದೆಲ್ಲ ನಾನು ಜಾಡಿಸಿಬಿಟ್ಟೆ, ನಾನು ಹಾಗೆ ಮಾಡಿಬಿಟ್ಟೆ, ಹೀಗೆ ಮಾಡಿಬಿಟ್ಟೆ, ಲೋಕದವರಿಗೆಲ್ಲ ಗೊತ್ತಾಗ್ತದೆ ಇದು ಎಂಥದ್ದು ಅವತಾರ ಅಂತ ಹೇಳ್ಕೊಂಡು. ಹೀಗೆ ಸೊ ಎಲ್ಲ ಲೋಕದವರಿಗೆ ಗೊತ್ತಾಯಿತು, ಇಡೀ ಸಭೆಗೆ ಗೊತ್ತಾಯಿತು ಈ ಕೌರವರು ಎಂಥ ನೀಚರು ಅಂತ ಗೊತ್ತಾಯಿತು. ಹಾಗಾದರೆ ಮರ್ಯಾದೆ ಯಾರ್ದು ಹೋಗೋದು ಅಂತ ಕೇಳಿದರೆ, ಪಾಂಡವರ ಮರ್ಯಾದೆ ಹೋದದ್ದು ಕೌರವರ ಮರ್ಯಾದೆ. ಯಾಕಂತೇಳಿದರೆ ತಮ್ಮಂದಿರಿಗೆ ಈ ರೀತಿ, ತಮ್ಮಂದಿರೋ ಅಣ್ಣಂದಿರೋ ಧರ್ಮರಾಜ ರಾಜನ ಸ್ಥಾನದಲ್ಲಿ ಇದ್ದವ, ಸರಿಯಪ್ಪ ದ್ಯೂತದಲ್ಲಿ ಸೋತಿದ್ದಾನೆ, ದಾಸನಾಗಿದ್ದಾನೆ, ಬಟ್ಟೆ ತೆಗೆಸ್ಬೇಕಂತ ಇಲ್ದಿದ್ರು ಅವರು ದಾಸರೇ ತಾನೆ. ಅವರಿಗೆ ತಲೆ ಎತ್ತಲಿಕ್ಕಾಗತ್ತಾ? ಈಗ ತಲೆ ಎತ್ತಲಿಕ್ಕೆ ಆಗೋದಿಲ್ಲ ಅವರಿಗೆ, ಅಂಥ ಪರಿಸ್ಥಿತಿ ಅವರಿದ್ದಾರೆ. ಮತ್ತೆ ಪುನಃ ಇದು ಬೇಕಾ? ಇದು ಬೇಡ. ಅಂದರೆ ಬೇಡದ ಕೆಲಸ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಪಾಪದ ಕೊಡಕ್ಕೆ ಇನ್ನೊಂದು ಪಾಪ ತುಂಬಿತು, ಹೋಗಬೇಕಲ್ಲ ಅಂತ ತಮಸ್ಸಿಗೆ, ಅದಕ್ಕೆ. ಸೊ ಹೀಗೆ ತಾನ್ ಅಶಿಷ್ಟಾನ್ ಪ್ರಕಾಶ್ಯ ಚ, ತಮ್ಮ ಕೆಟ್ಟ ಬುದ್ಧಿಯನ್ನು ಪ್ರಕಾಶ್ಯ ತೋರಿಸಿದರು ಇಡೀ ಜಗತ್ತಿಗೆ. ತಾನ್ ಅಂತ ಹೇಳಿದ್ರೆ ಈ ಕೌರವರು ಅಶಿಷ್ಟಾನ್, ಶಿಷ್ಟಾಚಾರ ಇಲ್ಲದ ಬೇವಕೂಫಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮಹಾ ಕ್ರೂರಿಗಳು, ಮಹಾ ಹಿಂಸಾವಾದಿಗಳು ಅಂತೇಳಿ ಅದನ್ನು ಲೋಕಕ್ಕೆ ತೋರಿಸ್ಕೊಂಡ್ರು ಅಷ್ಟೇ. ಪಾಂಡವರಿಗೇನಾಗಲಿಲ್ಲ ಅನ್ನುವಂಥದ್ದು. ತಾನ್ ಅಶಿಷ್ಟಾನ್, ಶಿಷ್ಟಾನ್ ಅಂತ ಹೇಳಿದ್ರೆ ಸಭ್ಯವರ್ತನೆ, ಅಶಿಷ್ಟಾಚಾರ ಅಂತ ಹೇಳಿದ್ರೆ ಅಸಭ್ಯ ವರ್ತನೆ. ತಮ್ಮ ಅಶಿಷ್ಟಾಚಾರವನ್ನು ತೋರಿಸಿದರು. ಎಷ್ಟು ಕೆಟ್ಟವರು, ಎಷ್ಟು ಒಂದು ನಡವಳಿಕೆ ಇಲ್ಲದವರು, ಎಂದು ದುರ್ನಡತೆಯವರು, ದುರಹಂಕಾರಿಗಳು ಅಂತ ಲೋಕಕ್ಕೆ ತೋರಿಸಿದರು. ಪ್ರಕಾಶ್ಯ ಚ ಅಂದರೆ ಅದು ಆಗೋಯಿತು, ಚ ಅದು ಮತ್ತು. ಇವರು ಪಾಂಡವರು ಸರಿ ಅಲ್ಲ, ಬಟ್ಟೆ ಕೊಡಬೇಕಲ್ಲ, ಕೊಟ್ಟರು. ಏನು ಚರ್ಮ ವಸನ ಉಟ್ಕೊಂಡ್ರು, ಯಾವುದು ಹರಿದೋದದ್ದ ಏನೋ ನಾರು ಮಾಡಿ ಏನು ಕೊಟ್ಟಿದ್ದಾರೋ ಉಟ್ಕೊಂಡ್ರು. ಸೊ ನಿಷೇಧುಶ್ಚ, ನಿಷೇಧು ಅಂದರೆ ಕೂತ್ಕೊಂಡ್ರು. ಹೇಗಿದ್ರು ದಾಸರಾಗಿ ವೇಷ ಆಯ್ತಲ್ಲ ಈಗ. ಸೊ ದಾಸರಾಗಿ ಕೂತ್ಕೊಂಡ್ರು, ಆಯಿತಾ. ನಿಷೇಧು ಕೂತ್ಕೊಂಡ್ರು. ಎಲ್ಲಿ ಕೂತ್ಕೊಂಡ್ರು ಅಂತ ಹೇಳ್ತಾರೆ ಮಧ್ವಾಚಾರ್ಯರು, ಕ್ಷಮಾಯಾಮ್ ಅಂತ ಹೇಳಿದರು. ಕ್ಷಮ ಅಂದರೆ ಈ ಭೂಮಿ. ಸೊ ಭೂಮಿಗೆ ಯಾಕೆ ಕ್ಷಮ ಅಂತ ಹೆಸರು ಬಂತು ಅಂತ ಹೇಳಿದ್ರೆ,
ಕ್ಷಮಯಾ ಧರಿತ್ರಿ ಅಂತ ಹೇಳ್ತಾರೆ. ಸಾಧ್ವೀಮಣಿ ಹೇಗಿರಬೇಕು ಗಂಡನೊಟ್ಟಿಗೆ ಅಂತ ಹೇಳಿದ್ರೆ, ಗಂಡ ಬೈದರೂ ಸುಮ್ಮನೆ ಇರಬೇಕು, ಗಂಡ ಹೊಡೆದ್ರೂ ಸುಮ್ಮನೆ ಇರಬೇಕು. ಅಂದರೆ ಎಲ್ಲ ಹಿಂದಿನ ಕಾಲದಂತ ಇಟ್ಕೊಳ್ಳಿ, ಈಗಿನ ಕಾಲಕ್ಕೆ ಅದೆಲ್ಲ ಅಪ್ಲೈ ಆಗೋದಿಲ್ಲ. ಈಗ ಗಂಡ ಸುಮ್ಮನೆ ಇರಬೇಕು, ಹೆಂಡತಿ ಬಡಿದ್ರೂ ಸುಮ್ಮನೆ ಇರಬೇಕು, ಹೆಂಡತಿ ಬೈದರೂ ಸುಮ್ಮನೆ ಇರಬೇಕು ಅಂತ ಈಗ ರಿವರ್ಸ್ ಆರ್ಡರ್ ನಡೀತಾ ಇದೆ. ಸೊ ಕ್ಷಮಯಾಂ ಧರಿತ್ರಿ ಅಂತ ಹೇಳಿದ್ರೆ ಸಾಧ್ವೀಮಣಿ ಆದರೆ ಗಂಡನಿಗೆ ಮಾತಾಡೋದಿಲ್ಲ. ಅಂದರೆ ಅವಳ ಮುಖ ಸ್ವಲ್ಪ ಸಣ್ಣದಾಗ್ತದೆ ನೋಡಿ, ಅದನ್ನು ಗಂಡ ನೋಡಿ ಒಳ್ಳೆ ಗಂಡ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ನಾನು ಹೇಳಿದ್ದು ನಿಮಗೆ ಬೇಜಾರಾಯ್ತಾ, ಹಾಗೆ ಹೇಳಿದ್ದಲ್ಲ ಅಂತ ಸಮಾಧಾನ ಮಾಡ್ತಾನೆ. ಸೊ ಇದು ಕ್ಷಮಯಾಮ್ ಅಂತ ಹೇಳಿದರೆ ಸಾಧ್ವಿ ಶಿರೋಮಣಿ ಅವಳು ಮಾತಾಡುವುದಿಲ್ಲ. ಕ್ಷಮಯಾ ಧರಿತ್ರಿ ಅಂತೇಳಿದರೆ ಗಂಡಮ್ಮ ಏನು ಮಾಡಿದ್ರು ಕ್ಷಮೆ ಅಂತೇಳಿದರೆ ಇವಳು ಮುಖ ಸಣ್ಣದಾದ ಕೂಡಲೇ ಗೊತ್ತಾಗಬೇಕು ಗಂಡನಿಗೆ, ಅಯ್ಯೋ ನನ್ನ ಹೆಂಡತಿಗೆ ಬೇಜಾರಾಗಿದೆ ಅಂತ. ಹೀಗೆ ಅಂದರೆ ಅವಳು ಮಾತಾಡುವುದಿಲ್ಲ, ಕ್ಷಮೆ ಕೊಟ್ಕೊಂಡು ಹೋಗ್ತಾಳೆ ಅಂತ. ಸೊ ಕ್ಷಮಯಾಂ ಕ್ಷಮಾಂ ಅಂದರೆ ಕ್ಷಮೆಯಲ್ಲಿ ಕ್ಷಮೆ. ಅಂದರೆ ಅಷ್ಟು ತಪ್ಪು ಮಾಡಿದ್ದಾರೆ ಕೌರವರು, ಅದು ಏನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲದೆ, ಅಂದರೆ ಹೇಗೆ ಈ ಭೂಮಿ ತಾಯಿ ಅಂದರೆ ಎಲ್ಲ ರಾಕ್ಷಸರು ಎಲ್ಲ ಬೇಡದ ಕೆಲಸವನ್ನು ಈ ಭೂಮಿ ಮೇಲೆ ನಿಂತು ಮಾಡ್ತಾರೆ ನೋಡಿ, ಆದರೆ ಆ ಭೂಮಿ ತಾಯಿ ಏನಾದರೂ ಹೇಳ್ತಾಳ? ಏನೂ ಹೇಳೋದಿಲ್ಲ. ಯಾವ ರೀತಿ ಎಲ್ಲ ರಾಕ್ಷಸ ಬುದ್ಧಿಯವರಿಗೆ ಭೂಮಿ ತಾಯಿ ಅವರ ಎಲ್ಲ ಕುಚೇಷ್ಟೆ, ಅವರ ಕುತಂತ್ರಗಳು, ಮೋಸ, ದುರಂಕಾರ ಎಲ್ಲವನ್ನು ಸಹಿಸಿಕೊಂಡಿರ್ತಾಳೆ ನೋಡಿ ಆ ಭೂಮಿ ತಾಯಿ. ಸೊ ಆ ಭೂಮಿ ತಾಯಿ ಹೇಗೋ ಕ್ಷಮಾಂ, ಅದಕ್ಕೆ ಅವಳಿಗೆ ಭೂಮಿಗೆ ಕ್ಷಮಾಂ ಅಂತ ಹೆಸರು. ಆ ಭೂಮಿ ಹೇಗೆ ಕ್ಷಮಯಾ ಧರಿತ್ರಿ ಅಂತ ಅದಕ್ಕೆ ಹೇಳುವಂಥದ್ದು. ಕ್ಷಮೆ ಕೊಡೋದ್ರಲ್ಲಿ ಭೂಮಿ ತಾಯಿಯ ಹಾಗೆ ಆ ಥರ ಕ್ಷಮೆ ಕೊಡಬೇಕು. ಅಂದರೆ ಪೆಟ್ಟು ತಿಂದು ನೋವಾದರೂ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅವನು ಅಂದರೆ ವಾಪಸ್ ಕೊಡಲಿಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದ್ದು ನಾನು ಕೊಡೋದಿಲ್ಲ. ಯಾಕಂತೇಳಿದರೆ ಅವರು ನಮ್ಮ ಹಿರಿಯರು, ಅವ್ರು ಪೆಟ್ಟು ಕೊಟ್ಟರು ತೊಂದರೆ ಇಲ್ಲ, ಹೀಗೆ ಇದು ಕ್ಷಮಾ ಬುದ್ಧಿ. ನಾನು ಅವರಿಗೆ ವಾಪಸ್ ಹೇಳುವುದಿಲ್ಲ, ಅವರು ಹಿರಿಯರು, ಅವರೊಂದು ಉಪಕಾರ ನಮಗೆ ಮಾಡಿದ್ದಾರೆ, ಅವರಿಗೆ ನಾನು ವಾಪಸ್ ಮಾತಾಡೋದಿಲ್ಲ, ಈ ರೀತಿ ಅದು ಕ್ಷಮೆ. ಅಂದರೆ ಮಾತಾಡಲಿಕ್ಕೆ ಆದರೂ ಮಾತಾಡೋದಿಲ್ಲ. ಸೊ ಮಾತಾಡಲಿಕ್ಕೆ ಆಗದೆ ಮಾತಾಡದಿರುವುದು ಅದೊಂದು ಕ್ಯಾಟಗರಿ ಬೇರೆ ಇದೆ. ಸೊ ಇದು ಮಾತಾಡಲಿಕ್ಕೆ ಆದರೂ ಮಾತಾಡದೇ ಇರುವಂಥ ಕಾರಣ ಇದು ಏನಂತ ಹೇಳಿದ್ರೆ ಕ್ಷಮಾ ಅಂತ ಹೇಳ್ತಾರೆ ಇದಕ್ಕೆ. ಅಂತೇಳಿದರೆ ಇಲ್ಲಿ ಪಾಪ ಇವರಿಗೆ ಮಾತಾಡ್ಬೋದು. ಈಗ ಭೀಮಸೇನ ಎಷ್ಟು ಪ್ರತಿಜ್ಞೆ ಮಾಡಿದ್ದಾನೆ, ನೋಡಿ ನಿಮಗೆ ಏನೆಲ್ಲ ಆಗ್ತದಂತ ಇಷ್ಟೆಲ್ಲ ನೀವು ಅನುಭವಿಸ್ಲಿಕ್ಕೆ ಉಂಟು ಅಂತ. ಸೊ ಅದಾದರೂ ಮಾಡ್ಬೋದು ಇವರಿಗೆ. ಸೊ ಆ ಥರ ಈಗ ಏನೂ ಮಾಡಲಿಲ್ಲ. ಸೊ ಬಟ್ಟೆ ತೆಗೆದಾಕ್ಬೇಕಂತೇಳಿದ್ರೆ ಬಟ್ಟೆ ತೆಗೆದಾಕಿದ್ರು. ಭೂಮಿ ತಾಯಿ ಹೇಗೆ ಕ್ಷಮೆ ಕೊಡ್ತಾಳೋ ಹಾಗೆ ಈ ಪಾಂಡವರು ಕೌರವರಿಗೆ ಕ್ಷಮಾಯಾಂ ಕ್ಷಮಾಂ ಅಂತೇಳಿದ್ರೆ ಕ್ಷಮೆಯಲ್ಲಿ ಕ್ಷಮೆಯನ್ನು ಕೊಟ್ಟರು. ಅಂದರೆ ಕ್ಷಮಾಯಾಂ ಕ್ಷಮಾಂ ಆಲಂಬ್ಯ ಅಂತೇಳಿದರೆ ಅಂಥ ಒಂದು ಉದಾರ ಕ್ಷಮಾ ಬುದ್ಧಿಯನ್ನು ಆಲಂಬ್ಯ ಅನುಸರಿಸಿ, ಅಂದರೆ ವಿಸ್ತೃತಾಂ ಕ್ಷಮಾಂ ಅಂತೇಳಿದರೆ ವಿಸ್ತಾರವಾದ ಏನು ಈ ಭೂಮಿ ತಾಯಿ ಬಹಳ ದೊಡ್ಡ ಏನು ಭೂಮಿ ತಾಯಿ ಹೇಗೆ ವಿಸ್ತಾರವಾಗಿದ್ದಾಳೋ ಅವಳ ಕ್ಷಮಾ ಬುದ್ಧಿ ಕೂಡ ಹಾಗೆ ವಿಸ್ತಾರವಾಗಿದೆ. ಅಂತಹ ವಿಸ್ತಾರವಾದ ಕ್ಷಮಾ ಬುದ್ಧಿಯನ್ನು ಅವಲಂಬಿಸಿ ಅವರುಗಳು ನಿಷೇಧು ಕುಳಿತುಕೊಂಡ್ರು ಅನ್ನುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ ನೋಡುವ ಪ್ರಭಂಜನಾಚಾರ್ಯರು. ಇವಾಗ ಕ್ಷಮಯ ಇತ್ಯುಕ್ತೋ ಅಭ್ಯಗಮತ್ ಪಾರ್ಥಾನ್. ಹೀಗೆ ದುರ್ಯೋಧನ ಹೇಳಿದಾಗ ದುಶ್ಯಾಸನನು ಪಾರ್ಥಾನ್ ಅಭ್ಯಗಮತ್ ಪಾಂಡವರ ಬಳಿಗೆ ನುಗ್ಗಿದ. ಆಗ ಅವರು ವಲ್ಕಲಗಳನ್ನು ಧರಿಸಿ, ನಾರುಮಡಿ ವಲ್ಕಲ, ಸೊ ನಾರುಮಡಿಯನ್ನು ಧರಿಸಿ ತಮ್ಮ ವಸ್ತ್ರವನ್ನು ತೆಗೆದಿಟ್ಟರು. ಸೊ ದುರ್ಯೋಧನನ ದುರ್ಬುದ್ಧಿ ಹಂತವಾಗಿ ವಿಕೃತವಾಗ್ತಾ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಅದು ಅಲ್ಲದೆ ಭೀಮಾರ್ಜುನರು ಪುನಃ ಎದ್ದು ನಿಂತರೂ ಕೂಡ ದೊಡ್ಡವರು ಸಮಾಧಾನ ಮಾಡಿದ ಕೂಡಲೇ ಪುನಃ ಕೂತ್ಕೊಳ್ತಾರಂತ ಗೊತ್ತಾಗಿದೆ. ಇಷ್ಟು ದುರ್ಬುದ್ಧಿ ದುರ್ಯೋಧನ ತೋರಿಸಿದ್ರು. ದುರ್ಯೋಧನನಿಗೆ ನೀನು ಹೀಗೆ ಮಾಡಬೇಡ ಅಂತ ಯಾರಾದರೂ ಹಿರಿಯರು ಹೇಳಿದಾರ ನೋಡಿ? ಇಲ್ಲ, ಯಾರು ಹೇಳಲಿಲ್ಲ. ಅಂದರೆ ಇವರಿಗೆ ಎದ್ದು ನಿಲ್ಲಬೇಡಿ, ಕೂತ್ಕೊಳ್ಳಿ ಅಂತ ಬುದ್ಧಿ ಹೇಳ್ತಾರಷ್ಟೇ ವಿನಃ ದುರ್ಯೋಧನನಿಗೆ ಬುದ್ಧಿ ಹೇಳುವ ಅದೇನಾಗ್ತದೆ, ದುಸ್ಸಾಹಸ ಆಗ್ತದೆ. ಅವನು ಹೇಳಿದ್ದು ಕೇಳುವುದಿಲ್ಲ ಅಂತ. ಹೇಳಿದ್ದು ಕೇಳದಿದ್ದರೂ ಹೇಳಬೇಕು, ಅದಿಲ್ಲ, ಹೇಳಲಿಲ್ಲ. ಸೊ ಹೀಗೆ ರಾಮಾಯಣದಲ್ಲಿ ಕೈಕೇಯಿ ಶ್ರೀರಾಮ ಕಾಡಿಗೆ ಹೋಗುವಾಗ ಪೀತಾಂಬರವನ್ನು ತ್ಯಜಿಸಿ ವಲ್ಕಲ ಧರಿಸುವಂತೆ ಮಾಡಿದ್ದನ್ನು, ಅದು ಅಲ್ಲದೆ
ಏನದು ಸೀತಾದೇವಿಗೆ ಅವಳು ಇಲ್ಲ, ನೀನು ರಾಣಿಯ ಇದು ಎಲ್ಲ ನಿನಗೆ ಇಲ್ಲ, ನೀನು ಆಭರಣಗಳು ಸೀರೆ ಎಲ್ಲ ಬೇರೆನೇನು ಉಟ್ಕೋಬೇಕು, ನಾರು ಮಾಡಿ ಉಟ್ಕೊಂಡು ಹೋಗಬೇಕು ಅಂತ ಹೇಳಿದ್ದು ನಾವಿಲ್ಲಿ ಸ್ಮರಿಸಿಕೊಳ್ಬೋದು. ಸೊ ಇದಕ್ಕೆ ಪ್ರಚೋದನೆ ನೀಡಿದ್ದು ಆ ಮಂಥರೆ, ಅವಳು ಕಲಿಯ ಪತ್ನಿ. ರಾಮಾಯಣದ ಮಂಥರೆ ಅವಳು ಕಲಿಯ ಪತ್ನಿ. ಮಹಾಭಾರತದಲ್ಲಿ ಕಲಿ ಯಾರು ಅಂತ ಹೇಳಿದ್ರೆ ದುರ್ಯೋಧನ. ಸೊ ಇಲ್ಲಿ ಕಲಿ, ಅಲ್ಲಿದ್ದದ್ದು ಕಲಿಯ ಪತ್ನಿ ಅಂತ, ಯಾರು ಮಂಥರೆ. ಸೊ ಹೀಗೆ ಇಲ್ಲಿ ಕಲಿಯಾದ ದುರ್ಯೋಧನ ಆ ಕಾರ್ಯದಲ್ಲಿ ತೊಡಗಿದ್ದಾನೆ. ಸೊ ಹೀಗೆ ನಂತರ ಪಾಂಡವರು ಏನು ಮಾಡಿದರು ಅಂತ ಹೇಳಿದ್ರೆ, ದುರ್ಯೋಧನಾದಿಗಳು ಎಷ್ಟು ದುಷ್ಟರು ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಪಾಂಡವರು ಚೀರವಸನಧಾರಿಗಳಾಗಿ ಅಂತ ಹೇಳಿದ್ರೆ ಜಿಂಕೆಯ ಚರ್ಮನ ಅಥವಾ ಯಾವುದು ಹುಲಿ ಚರ್ಮನ ಯಾವುದು ಏನು ಕೃಷ್ಣಾಜಿನ ಯಾವುದು ಕೊಟ್ಟಿದ್ದಾರೋ ಅಥವಾ ಯಾವುದಾದ್ರೂ ಹರಿದು ಹೋದನ್ನು ನಾರು ಮಾಡಿ ಏನು ಕೊಟ್ಟಿದ್ದಾರೋ ಅದನ್ನು ಉಟ್ಕೊಂಡು ವಿಶಾಲವಾದ ಕ್ಷಮೆಯನ್ನು ತಾಳಿ, ಹೇಗೆ ಈ ಭೂಮಿ ತಾಯಿ ವಿಸ್ತಾರವಾಗಿದ್ದಾಳೋ ಹಾಗೆ ವಿಶಾಲವಾದ ಕ್ಷಮೆಯನ್ನು ತಾಳಿ ಏನು ಮಾಡಿದರು, ನೆಲದ ಮೇಲೆ ಕೂತ್ಕೊಂಡ್ರು. ಅಷ್ಟರ ತನಕ ಎಲ್ಲಿ ಕೂತಿದ್ದಾರೆ ಗೊತ್ತಿಲ್ಲ. ಸೊ ಈಗಂತೂ ನೆಲದ ಮೇಲೆ ಕೂತಿದ್ದಾರೆ, ಅಥವಾ ಒಂದು ಮೂಲೆಯಲ್ಲಿ ಕೂರಿಸಿರ್ಬೋದು ಅಂತ. ತಮ್ಮ ಆಸನಗಳನ್ನು ತ್ಯಜಿಸಿ ನೆಲದ ಮೇಲೆ ಕುಳಿತರು. ಅಂದರೆ ಇಷ್ಟು ತನಕ ಆಸನದ ಮೇಲೆ ಕೂತಿದ್ರು ಆ ಥರ, ಆಯಿತಾ. ಸೊ ಹೀಗೆ ಕೌರವರ ದೌರ್ಜನ್ಯ, ದುರಹಂಕಾರ, ಆ ದುರುಳತನವನ್ನು ಇಡೀ ಜಗತ್ತಿಗೆ ತೋರಿಸಿದರು. ಪ್ರಕಾಶ್ಯ ಚ ಅಂದರೆ ಇಡೀ ಜಗತ್ತಿಗೆ ತೋರಿಸಿದರು ಅನ್ನುವಂಥದ್ದು. ಸೊ ಅಲ್ಲಿಂದ ಮುಂದೆ ಏನಾಗ್ತದೆ, ಇನ್ನು ಮುಂದೆ ನಡೆಯುವಂಥದ್ದು ಇನ್ನೂ ದಾರುಣ ಘಟನೆ ಏನಾಗ್ತದೆ ನೋಡುವ ಬಯಲಾರೆ. ಪುನರ್ದುರ್ಯೋಧನೇನೋಕ್ತಃ ಪ್ರಾರ್ಥನಾಮಥ ಪಶ್ಯತಾಂ ಜಗಶ್ರವಾಸ್ಪೋ ದ್ರೌಪದ್ಯಾಸ್ತದಾ ವಾದೀಂದ್ರಕೋದರಃ. 161ನೇ ಶ್ಲೋಕ. ಇದೊಂದು ಮಹಾಭಾರತದ ಘಟನೆ. ಯಾವಾಗ ಪಾಂಡವರು ಅವರ ವಸ್ತ್ರವನ್ನು ಬಿಚ್ಚಿ ನಾರುಮಡಿಯನ್ನು ಉಡುತ್ತಾರೋ ಅಷ್ಟಕ್ಕೆ ಸುಮ್ಮನಿರದೆ ಆ ದುರ್ಯೋಧನನು ದ್ರೌಪದಿಯ ವಸ್ತ್ರವನ್ನು ಕೂಡ ಅಪಹರಣ ಮಾಡುವಂತ ಹೇಳ್ತಾನೆ. ಪುನಃ ದುರ್ಯೋಧನೇನ ಉಕ್ತಃ ಪಾರ್ಥಾನಾಮಥ ಪಶ್ಯತಾಂ ಚಕರ್ಷವಾಸೋ ದ್ರೌಪದ್ಯಾಃ ತದಾ ಅವಾದೀತ್ ವೃಕೋದರಃ. ಇಷ್ಟಕ್ಕೆ ನಿಲ್ಲಿಸಲಿಲ್ಲ ದುರ್ಯೋಧನ ಅಂತೇಳಿದರೆ, ಅವನ ದುರುಳತನ, ದುರಂಕಾರ ಎಷ್ಟಿದೆ ಅಂತೇಳಿದರೆ ಅದಕ್ಕೆ ಲಿಮಿಟೇ ಇಲ್ಲ. ಸೊ ಎಲ್ಲ ಲಿಮಿಟ್ಗಳನ್ನು ದಾಟಿತು ದುರ್ಯೋಧನನ ದುರಂಕಾರ. ಪುನಃ ದುರ್ಯೋಧನೇನ ಉಕ್ತಃ, ದುರ್ಯೋಧನನಿಂದ ಹೇಳಲ್ಪಟ್ಟ ದುಶ್ಯಾಸನ ಏನಂತ ಹೇಳಲ್ಪಟ್ಟ, ಪಾರ್ಥಾನಾಂ ಅಥ ಪಶ್ಯತಾಂ. ಇಡೀ ಎಲ್ಲರೂ ಪಾಂಡವರು ನೋಡ್ತಾನೇ ಇದ್ದಾರೆ, ಇನ್ನೇನು ಹೇಳ್ತಾ ಇದ್ದಾನೆ ಇವ, ಅಯ್ಯಪ್ಪ ಏನು ಹೇಳ್ತಾ ಇದ್ದಾನೆ ಅಂತ. ಪಾರ್ಥಾನಾಂ ಅಥ ಪಶ್ಯತಾಂ, ಪಾಂಡವರು ನೋಡುತ್ತಿರುವಂತೆಯೇ ಏನು ಅಂತ ಹೇಳಿದ, ಚಕರ್ಷವಾಸೋ ದ್ರೌಪದ್ಯಾಃ, ದ್ರೌಪದಿಯ ಸೀರೆಯನ್ನು ಬಿಚ್ಚು. ಸೊ ಚಕರ್ಷ ವಾಸ ಅಂದರೆ ಬಟ್ಟೆ, ಉಟ್ಕೊಂಡ ಬಟ್ಟೆ ಅಂತ ವಾಸ. ಸೊ ದ್ರೌಪದಿ ಉಟ್ಕೊಂಡ ಒಂದು ಬಟ್ಟೆಯಲ್ಲಿ ಬಂದಿದ್ದಾಳೆ ಅಂತ ಮೊದಲೇ ಹೇಳಿದ್ದಾರೆ. ಸೊ ದ್ರೌಪದ್ಯ ವಾಸವನ್ನು ಚಕರ್ಷ ಅಂತ ಹೇಳಿಬಿಟ್ಟ. ಅಂತೇಳಿದರೆ ಯಾರ್ದು ಇದರಲ್ಲಿ ಮರ್ಯಾದೆ ಹೋಗುವುದಂದರೆ ದುರ್ಯೋಧನಂದು, ಕೌರವರದ್ದು. ಇದು ಇಷ್ಟು ನಡೀತಾ ಇದ್ದರೂ ಸುಮ್ಮನೆ ಕೂತ್ಕೊಂಡಿರುವಂಥ ಆ ದೊಡ್ಡ ದೊಡ್ಡ ಜನರು ಯಾರೆಲ್ಲ ಕೂತಿದ್ದಾರೆ, ಭೀಷ್ಮಾಚಾರ್ಯರಾದಿ, ಅವ್ರದ್ದೆಲ್ಲ ಮರ್ಯಾದೆ ಹೋಯಿತು ವಿನಃ ಪಾಂಡವರದ್ದಾಗಲಿ ದ್ರೌಪದಿಯದ್ದಾಗಲಿ ಮರ್ಯಾದೆ ಹೋಗುವುದಲ್ಲ ಇದರಲ್ಲಿ. ಚಕರ್ಷ ವಾಸೋ ದ್ರೌಪದಿಯ ವಾಸ ಉಟ್ಟ ಬಟ್ಟೆ, ಚಕರ್ಷ ಅವನಿಗೆ ಅಂದರೆ ಎಳೆದು ಅವಳನ್ನು ಸೀರೆ ಬಿಚ್ಚು ಅಂತ ಹೇಳಿದ್ದಾನೆ. ಇವ ಚಕರ್ಷ ಅಂದರೆ ಸೀರೆ ಕೈಯಾಗಿ ಎಳೆದಿದ್ದಾನೆ, ಅಂದರೆ ಎಳಿತಾ ಇದ್ದಾನೆ. ತದಾ ಅವಾದೀತ್ ವೃಕೋದರಃ, ಭೀಮಸೇನ ಏನಾಯಿತು ಅಂತೇಳಿದರೆ ಕೆಂಡ ಥರ ಆಗಿದ್ದಾನೆ ಅಂತೇಳಿದರೆ ವೃಕೋದರ ಅಂದು ಮತ್ತೆ ಪ್ರತಿ ಸಲ ಆ ಭೀಮಸೇನ ಸಿಟ್ಟಿಗೆ ಗುರಿಯಾದಾಗ ಹೇಳ್ತಾರೆ ಮಧ್ವಾಚಾರ್ಯರು ವೃಕೋದರ ಅಂತ ಹೇಳ್ತಾರೆ. ಸೊ ಭೀಮಸೇನ ಬೇರೆ ಯಾವ ಶಬ್ದ ಹೇಳೋದಿಲ್ಲ, ವಾಯುಪುತ್ರ ಅದೆಲ್ಲ ಹೇಳೋದಿಲ್ಲ, ವೃಕೋದರ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಉರಿತಾ ಇದೆ ಜ್ವಾಲೆ, ಪುನಃ ತುಪ್ಪ ಹಾಕಿದ್ದಾನೆ, ಈ ಜ್ವಾಲೆ ಮತ್ತೆ ಭುಗಿಲೆದ್ದಿತು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಈಗ ಪುನಃ ಭೀಮಸೇನ ಹೇಳ್ತಾನೆ ಅಂತ. ಸೊ ಏನು ಹೇಳ್ತಾನೆ ನೋಡುವ ವೇಳೆ, ಪಾಪೇಶು
ಪಾಪೇಷು ಪೂರ್ವಸ್ಯ ತಥಾ ಧಮಸ್ಯ ವಂಶೇ ಕುರುಣಾಖಂ ಪರಧರ್ಮಶೀಲಿನಾಂ ದುಶಾಸನಸ್ಯಾಸ್ಯ ವಿದಾರ್ಯ ವಕ್ಷಃ ಪಿಬಾಮಿ ರಕ್ತಂ ಜಗತಃ ಸಮಕ್ಷಂ. 162ನೇ ಶ್ಲೋಕ. ಪಾಪಿಷ್ಠರಲ್ಲಿ ಮುಖ್ಯನಾದ ಹಾಗೆ ಉತ್ಕೃಷ್ಟವಾದ ಧರ್ಮ ಸ್ವಭಾವವಾಗಿಯುಳ್ಳ ಕುರುಗಳ ವಂಶದಲ್ಲಿ ಅಧಮಾಧಮನಾದ ಈ ದುಶ್ಯಾಸನ ವಕ್ಷಸ್ಥಳವನ್ನು ಸೀಳಿ ಸರ್ವ ಜಗತ್ತ ಸಮಕ್ಷಮದಲ್ಲಿ ನಿನ್ನ ರಕ್ತವನ್ನು ಕುಡಿಯುತ್ತೇನೆ ಅಂತ ಭೀಮಸೇನ ಪ್ರತಿಜ್ಞೆ ಮಾಡುತ್ತಾನೆ. ಪಾಪೇಷು ಪೂರ್ವಸ್ಯ ತಥಾ ಧಮಸ್ಯ ವಂಶೇ ಕುರುಣಾಂ ಉರು ಧರ್ಮಶೀಲಿನಾಂ ದುಶ್ಯಾಸನಸ್ಯಾಸ್ಯ ವಿದಾರ್ಯ ವಕ್ಷಃ ಪಿಬಾಮಿ ರಕ್ತಂ ಜಗತಃ ಸಮಕ್ಷಂ. ವೃಕೋದರ ಆ ಏನು ಜ್ವಾಲೆ ಭುಗಿಲೆದ್ದಿದೆ, ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪಾಪೇಶು ಪೂರ್ವಸ್ಯ ಮೊದಲಿಗ, ಪಾಪೇಶು ಅಂತ ಹೇಳಿದ್ರೆ ಇವನು ಫಸ್ಟ್ ರೀ ಅಂದರೆ ಯಾರು ತಿಳ್ಕೊಳ್ಳೋದು ಎಲ್ಲರೂ ಇವನು ಫಸ್ಟ್ ಅಂತ ಹೇಳಿದ್ರೆ ಕಾಸಿನಲ್ಲಿ ಫಸ್ಟು ಅಂತ ಅಲ್ಲ, ಲಾಸ್ಟಲ್ಲಿ ಫಸ್ಟು ಅಂತ ಹೇಳಿದ್ರೆ ಇವನು ಲಾಸ್ಟಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಇವನು ಫಸ್ಟ್ ಅಂತ ಹೇಳಿದ್ರೆ ಇವನು ಮೂರ್ಖರಲ್ಲಿ ಫಸ್ಟು ಅಂತ. ಹಾಗೆ ಸೊ ಪಾಪೇಶು ಪೂರ್ವಸ್ಯ, ಪಾಪಿಷ್ಟರಲ್ಲಿ ಇವನು ಮೊದಲಿಗ. ಯಾರು? ದುಶ್ಯಾಸನ. ತಥಾ ಅಧಮಸ್ಯ, ಮಹಾ ಅಧರ್ಮಿ. ವಂಶೇ ಕುರುಣಾಂ ಉರು ಧರ್ಮಶೀಲಿನಾಂ. ಈ ಕುರು ವಂಶ ಏನಿದೆ ಇದು ಮೊದಲು ಹಾಗೆ ಇರಲಿಲ್ಲ. ಯಾವ ಥರ ಇತ್ತು ಈ ಕುರುವಂಶ? ಉರು ಧರ್ಮಶೀಲಿನಾಂ ಅಂತೇಳಿದರೆ ಅತ್ಯಂತ ಶ್ರೇಷ್ಠವಾದ ಧರ್ಮದ ದಾರಿಯಲ್ಲಿ ನಡ್ಕೊಂಡು ಬಂದವರು, ಅಂತಹ ಸ್ವಭಾವ ಇಟ್ಕೊಂಡವರು, ಅಂತಹ ಶೀಲ ಅಂದರೆ ಸಂಸ್ಕಾರ ಇಟ್ಟುಕೊಂಡವರು. ಯಾರು? ಕುರುಗಳು ಅಂತೇಳಿದರೆ ಈ ಕೌರವರ ಪೂರ್ವ ಅಂತೇಳಿದರೆ ಧೃತರಾಷ್ಟ್ರನ ಮೊದಲಿದ್ದವರೆಲ್ಲ ಈ ಥರ ಇದ್ದರ? ಇಲ್ಲ, ಅವರೆಲ್ಲ ಉರು ಧರ್ಮಶೀಲಿನಾಂ, ಎಲ್ಲ ಒಳ್ಳೆ ಧರ್ಮವನ್ನು ಪಾಲನೆ ಮಾಡಿಕೊಂಡು ಇದ್ದವರು. ಈಗ ಆ ಕುರುಣಾಂ ವಂಶೆ, ಅಂಥ ಕುರುಗಳ ಒಳ್ಳೆ ವಂಶದಲ್ಲಿ ಇಂಥ ಒಂದು ಕೆಟ್ಟ ಕೊಂಬಚ್ಚೇಳು ಅಂತಾರೆ ನಾವು. ಅಂದರೆ ನೀವೇನು ಹೇಳ್ತೀರಿ ಗೊತ್ತಿಲ್ಲ, ಕೊಂಬಚ್ಚೇಳು ಅಂತ ಹೇಳಿದ್ರೆ ಅದು ಕಡಿತದೆ ಅದರ ಬಾಲದಲ್ಲಿ, ಕಡಿದರೆ ಮತ್ತೆ ಮದ್ದಿಲ್ಲ ಅಂತ ಇದೊಂದು ಹುಟ್ಟಿಕೊಂಡಿದೆ. ಯಾವುದು? ಅದರ ಹೆಸರು ದುಶ್ಯಾಸನ ಅಂತ. ಇದು ಹುಟ್ಟಿಕೊಂಡಿದೆ. ಈ ಕೌರವರ ಮೊದಲು ಈ ಕೌರವರ ವಂಶ ಅನ್ನುವಂಥದ್ದು ಧರ್ಮಶೀಲ ವಂಶ ಆಗಿತ್ತು. ಒಳ್ಳೆ ಸಂಸ್ಕಾರ, ಒಳ್ಳೆ ಧರ್ಮದ ದಾರಿಯಲ್ಲಿ ಹೋಗುವವರಾಗಿದ್ದರು. ಈ ವಂಶದಲ್ಲಿ ಕುರುಣಾಂ ವಂಶೆ, ಈ ಕುರುಗಳ ವಂಶದಲ್ಲಿ ಇದೊಂದು ಪೂರ್ವಸ್ಯ ಪಾಪೇಶು, ಪಾಪಿಷ್ಟರಲ್ಲಿ ಮೊದಲಿಗನಾಗಿರುವಂತಹ ತಥಾ ಅಧಮಸ್ಯ, ಮಹಾ ಅಧರ್ಮಿಯಾದ ಈ ದುಶ್ಯಾಸನ ಒಂದು ಹುಟ್ಟಿದ್ದಾನೆ. ದುಶ್ಯಾಸನಸ್ಯ ಅಸ್ಯ ಅಂದರೆ ಹಾಗೆ ಹುಟ್ಟಿ ಇನ್ನೊಬ್ಬ ಇವನ ಪಾಪಿಷ್ಟ ಅಣ್ಣ ಅವನು ಹೇಳಿದ ಆಜ್ಞೆಯಂತೆ ಇಂಥ ಮಹಾನೀಚ ಕೆಲಸ ಮಾಡಿದ್ದಾನೆ ಇವತ್ತು ಅಂತ ಹೇಳಿದೆ. ದುಶ್ಯಾಸನಸ್ಯ ಅಸ್ಯ, ಇಂಥವನಿಗೆ ಯಾವ ಶಿಕ್ಷೆ ನಾನು ಕೊಡ್ತೇನೆ ಅಂತ ಹೇಳಿದರೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾನೆ ಭೀಮಸೇನ. ನಾನು ಇವನಿಗೆ ಯಾವ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಅಸ್ಯ ದುಶ್ಯಾಸನಸ್ಯ ಅಸ್ಯ ಅವನ ವಕ್ಷಃ ವಿದಾರ್ಯ. ವಕ್ಷಃ ಅಂದರೆ ವಕ್ಷಸ್ಥಳ, ವಕ್ಷಸ್ಥಳ ಅಂದರೆ ಎದೆ. ಅವನ ಎದೆಯನ್ನು ವಿದಾರ್ಯ ಅಂತ ಹೇಳಿದರೆ ಸೀಳಿ, ಅಂದರೆ ಯಾವ ರೀತಿ ಅಂದರೆ ಇದಕ್ಕೆ ಉಪಮೆ ಕೊಡೋದಿದ್ದರೆ ಹೇಗೆ ಹಿರಣ್ಯಕಶಿಪು ರಾಕ್ಷಸನ ಏನು ಎದೆಯನ್ನು ನರಸಿಂಹಾವತಾರದಲ್ಲಿ ನರಸಿಂಹನು ಆ ಕೋಪದಲ್ಲಿ ರಾಕ್ಷಸನ ಎದೆಯನ್ನು ಹೇಗೆ ಬಗೆದಿದ್ದಾನೋ ಪ್ರಹ್ಲಾದನ ರಕ್ಷಣೆಗೋಸ್ಕರ, ಆ ರೀತಿಯಲ್ಲಿ ನಾನು ಇವನ ಈ ದುರುಳ ದುಶ್ಯಾಸನನ ಎದೆಯನ್ನು ಬಗೆದು ವಿದಾರ್ಯ ಅಂದರೆ ಸೀಳಿ ರಕ್ತಂ ಪಿಬಾಮಿ, ರಕ್ತವನ್ನು ಕುಡಿತೇನೆ. ಪಿಬಾಮಿ ಪಿಬತಿ ಅಂದರೆ ಅವನು ಕುಡಿತಾನೆ, ಅವಳು ಕುಡಿತಾಳೆ, ಅದು ಪಿಬತಿ. ಸೊ ಪಿಬತಿ ಅನ್ನುವಂಥದ್ದು ನಾನು ಅಂತ ಹೇಳಬೇಕಿದ್ರೆ ಪಿಬಾಮಿ, ಅಹಂ ಪಿಬಾಮಿ, ಸಾ ಪಿಬತಿ, ಸಹ ಪಿಬತಿ, ಅವನು ಅವಳು ಅಂತ ಹೇಳಿದರೆ ಪಿಬತಿ. ಆದರೆ ನಾನು ಅಂತ ಹೇಳಿದರೆ ಅಹಂ ಪಿಬಾಮಿ, ಅಹಂ ನಮಾಮಿ, ಅಂದರೆ ಅವನು ಅಥವಾ ಅವಳಾದರೆ ನಮತಿ. ಸೊ ನಮತಿ ಬೇರೆ, ನಮಾಮಿ ಬೇರೆ. ನಮಾಮಿ, ಪಿಬಾಮಿ, ಕಾದಾಮಿ ಇದೆಲ್ಲ ನಾನು ಮಾಡ್ತೇನೆ ಅಂತ. ಸೊ ಭೀಮಸೇನ ಹೇಳಿದ ಅವನ ವಕ್ಷಃ ವಿದಾರ್ಯ, ಎದೆಯನ್ನು ಸೀಳಿ ಏನಾಗ್ತದೆ, ಹಿರಣ್ಯಕಶಿಪು ಎದೆಯನ್ನು ಏನು ಮಾಡಿದ, ನರಸಿಂಹ ಅವತಾರದಲ್ಲಿ ಭಗವಂತ ಸೀಳಿ
ಸೊ ಇವನು ಇನ್ನೂ ಮುಂದೆ ಹೋದ, ಯಾರು ಭೀಮಸೇನ. ಆಮೇಲೆ ಏನು, ರಕ್ತಂ ಪಿಬಾಮಿ ಅಂತೇಳಿದ್ರೆ ಎಷ್ಟು ಸಿಟ್ಟು ಬಂದಿದೆ ದುಶ್ಯಾಸನ ಮೇಲೆ ಅಂತ ನೋಡಿ, ಆ ರಕ್ತವನ್ನು ತೆಗೆದು ಕುಡಿತೇನೆ ನಾನು. ಜಗತಃ ಸಮಕ್ಷಂ, ಇಡೀ ಜಗತ್ತು ಇದನ್ನು ನೋಡಲಿಕ್ಕಿದೆ. ಜಗತಃ ಸಮಕ್ಷಂ ಅಂತೇಳಿದರೆ ಇಲ್ಲಿ ಪಾಂಡವರು ನಾವಿಷ್ಟು ಜನ ನೋಡ್ತಾ ಇರುವಾಗೆ ನಮ್ಮ ಪತ್ನಿಯ ಈ ರೀತಿ ಮಾನಾಪಹರಣ ಮಾಡಿದ್ದಾನೆ ದುಶ್ಯಾಸನ. ಅವನನ್ನು ಇಡೀ ಜಗತ್ತು ನೋಡುತ್ತಿರುವಂತೆ, ಜಗತಃ ಸಮಕ್ಷಂ, ಜಗತ್ತಿನ ಸಮಕ್ಷಮದಲ್ಲಿ ಅಂತೇಳಿದರೆ ಇಡೀ ಜಗತ್ತು ನೋಡುತ್ತಿರುವಂತೆ ಆ ದುಶ್ಯಾಸನನ ಎದೆಯನ್ನು ಬಗೆದು ಅವನ ರಕ್ತವನ್ನು ಕುಡಿಯುತ್ತೇನೆ ಅಂತ ಭೀಮಸೇನ ಇಂತಹ ಭೀಮ ಪ್ರತಿಜ್ಞೆ ಮಾಡಿದ. ಭೀಮ ಪ್ರತಿಜ್ಞೆ ಅಂದರೆ ಅತ್ಯಂತ ಏನು ಅದು ಅದಕ್ಕಿಂತ ದೊಡ್ಡ ಪ್ರತಿಜ್ಞೆ ಇಲ್ಲ, ಅಂಥ ಒಂದು ಭಯಂಕರವಾದ ಪ್ರತಿಜ್ಞೆಯನ್ನು ಭೀಮಸೇನ ಮಾಡಿದ. ಸೊ ಇದಕ್ಕೆ ಏನು ಅಂತಾರಂತ ನೋಡುವ. ಹೀಗೆ ಅವ ದುರ್ಯೋಧನ ಏನು ಮಾಡಿದ, ಅವ್ರದ್ದು ಏನದು ಅವ್ರದ್ದೆಲ್ಲ ವಸ್ತ್ರ ಹೇಗೆ ಇದು ಮಾಡಿದಲ್ವ, ಅವರೆಲ್ಲ ಕೂತ್ಕೊಂಡ್ರು ನೆಲದಲ್ಲಿ ಅಂತ ಆಯಿತು. ಸೊ ನೆಲದಲ್ಲಿ ಕೂತ್ಕೊಂಡ ಮೇಲೆ ಏನು ಮಾಡಿದ ದುರ್ಯೋಧನ, ತನ್ನ ದುರುಳತನದ ಪರಮಾವಧಿಗೆ ತಲುಪಿ ದುಶ್ಯಾಸನನಿಗೆ ಹೇಳ್ತಾನೆ. ಅಂದರೆ ಪಾಂಡವರಲ್ಲಿ ನೋಡ್ತಾ ಇದ್ದಾರೆ, ಇವನು ಇನ್ನೇನು ಹೇಳ್ತಾ ಇದ್ದಾನೆ ದುಶ್ಯಾಸನನಿಗೆ ಅಂತ ಹೇಳಿದ್ರೆ ಹೇಳ್ತಾನೆ, ದ್ರೌಪದಿಯ ಸೀರೆಯನ್ನು ತೆಗೆದು ಅವಳ ಸೀರೆ ಬಿಚ್ಚು ಅಂತ. ಸೊ ಅಷ್ಟಾಗುವಾಗ ಅದನ್ನು ಕೇಳಿದ ಈ ದುಶ್ಯಾಸನ ದ್ರೌಪದಿಯ ವಾಸಃ ಚಕರ್ಷ, ದ್ರೌಪದಿಯ ಸೀರೆಯನ್ನು ಚಕರ್ಷ ಅಂದರೆ ಎಳೆದ. ಸೊ ಎಳೆಯತೊಡಗಿದ. ಸೊ ಅಷ್ಟಾಗುವಾಗ ತದಾ ಅವಾದೀತ್ ವೃಕೋದರ, ಅಷ್ಟಾಗುವಾಗ ವೃಕೋದರನು ಏನು ಹೇಳಿದ, ಶಪಥ ಮಾಡಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪಾಪೇಶು ಪೂರ್ವಸ್ಯ, ಪಾಪಿಗಳಲ್ಲಿ ಫಸ್ಟು ಮೊದಲಿಗ, ಮಹಾಧರ್ಮಶೀಲರಾದ ಕುರುವಂಶದಲ್ಲಿ ಇಂಥ ಒಬ್ಬ ನೀಚ ಜನಿಸಿದ್ದಾನೆ. ಉರು ಧರ್ಮಶೀಲಿನಾಂ, ಏನಿದು ಕುರುಣಾಂ ವಂಶೇ, ಇದೊಂದು ಪಿಶಾಚಿ ಹುಟ್ಟಿದೆ, ಇದೊಂದು ಕೊಂಬುಚೇಳು ಹುಟ್ಟಿದೆ, ಇದೊಂದು ದೊಡ್ಡ ಕಂದುಡಿ ಅಂತ ಹೇಳ್ತಾರೆ, ಯಾವುದು ಹಾವುಗೆ ಮಹಾ ವಿಷಪೂರಿತ ಹಾವು ಒಂದು ಹುಟ್ಟಿದೆ. ಇವನನ್ನು ನಾನು ಬಿಡುವುದಿಲ್ಲ. ಏನು ಮಾಡ್ತಾ ಹೇಳ್ತಾನೆ, ಈ ದುಶ್ಯಾಸನನನ್ನು ಇವನ ವಕ್ಷಃ ವಿದಾರ್ಯ, ಎದೆಯನ್ನು ಬಗೆದು ರಕ್ತಂ ಪಿಬಾಮಿ, ಎದೆಯನ್ನು ಬಗೆದು ರಕ್ತವನ್ನು ಕುಡಿತೇನೆ ನಾನು ಅಂತ. ಇದನ್ನು ಜಗತಃ ಸಮಕ್ಷಂ, ಇಡೀ ಜಗತ್ತು ಇದನ್ನು ನೋಡಲಿಕ್ಕಿದೆ. ಅಂದರೆ ಎಲ್ಲರೂ ನೋಡ್ತಿರುವಂತೆಯೇ ಈ ಕೆಲಸ ನಾನು ಮಾಡ್ತೇನೆ ಅಂತ ಏನು ಮಾಡಿದ, ಪ್ರತಿಜ್ಞೆ ಮಾಡಿದ. ಸೊ ಹೀಗೆ ಇದು ದುಶ್ಯಾಸನನ ಎದೆಯನ್ನು ಬಗೆದು ರಕ್ತಪಾನ ಮಾಡುವ ಭೀಮಸೇನನ ಶಪಥ. ಇದು ಮಹಾಭಾರತದ ಅಸಾಮಾನ್ಯ ಪ್ರಸಂಗಗಳಲ್ಲಿ ಒಂದು. ಅಂದರೆ ಇದು ಸಾಮಾನ್ಯದ ಪ್ರತಿಜ್ಞೆ ಅಲ್ಲ, ಅದಕ್ಕೆ ಹೇಳೋದು ಒಂದು ಭೀಷ್ಮ ಪ್ರತಿಜ್ಞೆ, ಇನ್ನೊಂದು ಭೀಮ ಪ್ರತಿಜ್ಞೆ ಅಂತ, ಮಹಾಭಯಂಕರ ಪ್ರತಿಜ್ಞೆ ಅಂತ. ಸೊ ಹೀಗೆ ವಸ್ತ್ರಾಪಹರಣ ಮಾಡಿ ಅವಳನ್ನು ಈ ರೀತಿಯ ಅವಮಾನ, ಇದಕ್ಕಿಂತ ದೊಡ್ಡ ಅವಮಾನವೇ ಇಲ್ಲ. ಸೊ ಅಂಥ ಅವಮಾನವನ್ನು ಮಾಡಲಿಕ್ಕೆ ಬಯಸಿದ್ದಾನೆ ಆ ದುರುಳನನ್ನು ಅಂತೇಳಿದರೆ, ದ್ರೌಪದಿಯ ಸೀರೆಗೆ ಯಾರು ಕೈ ಹಾಕಿದ್ದಾನೋ ಅವನ ಎದೆಯನ್ನೇ ಸೀಳಿ, ಅಂದರೆ ಯೋಗ್ಯ ಪ್ರತೀಕಾರ ನಾನು ಮಾಡ್ತೇನೆ ಅಂತ ಭೀಮಸೇನ ಹೇಳಿದ. ಹೀಗೆ ರಕ್ತವನ್ನು ಕುಡಿಯುವುದು ಅಂದರೆ ಅವನನ್ನು ಸಂಹರಿಸುವುದು ಅಂತ ಅರ್ಥ. ಅಂತೇಳಿದರೆ ಎದೆಯನ್ನು ಬಗೆದು ಅವನನ್ನು ಕೊಂದು ಅವನ ರಕ್ತವನ್ನು ಕುಡಿತೇನೆ. ಹೀಗೆ ಭೀಮಸೇನ ವಾಸ್ತವವಾಗಿ ಅನ್ನುವಂಥದ್ದು. ಸೊ ಮುಂದೆ ಮಹಾಭಾರತದಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಾಗ್ತದೆ. ಸೊ ಹೀಗೆ ಅತ್ಯಂತ ಹೇಯವಾದ ಅವಮಾನಕ್ಕೆ ಇಂಥ ಭೀಮ ಪ್ರತಿಜ್ಞೆಯನ್ನು ಯಾರು ವಾಯುದೇವರ ಅವತಾರವಾದ ಭೀಮ ಮಾಡಿದ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಯಾವುದಾದ್ರು ಸತಿಯಳ ಬೈದರೆ ನಾ ಬೈವೆ ಅಂತ ನರಹರಿ ತೀರ್ಥರ ಕೀರ್ತನೆಯಲ್ಲಿ ಇದರ ಚಿತ್ರಣ ಇದೆ. ಭೀಮ ಪತ್ನಿ ಪ್ರೇಮಕ್ಕಿಂತ ಮಿಗಿಲಾಗಿ ಸ್ವಾಮಿ ಭಕ್ತಿಯನ್ನೇ ಮೆರೆದ ಅಪ್ರತಿಮ ಭಾಗವತ ಶಿರೋಮಣಿ. ಸೊ ಹೀಗೆ ಇವನು ಎಲ್ಲ ಬಾಕಿದ್ದೆಲ್ಲ ಗ್ರಂಥಗಳಲ್ಲೆಲ್ಲ ಏನೆಲ್ಲ ಇದೆ ಅಂತ ಎಲ್ಲ ಬರೆದಿದ್ದಾರೆ ಇದರಲ್ಲಿ ವ್ಯಾಖ್ಯಾನಗಳಲ್ಲಿ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.
ಓಂ